ಕೊಡಗು ಜಿಲ್ಲೆಯಲ್ಲಿ ಇವತ್ತು ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಇದು ನಾಳೆಯೂ ಮುಂದುವರಿಬಹುದು ಅಂತ ಹವಾಮಾನ ಇಲಾಖೆ ಈಗ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದೆ. ಇವತ್ತು ರಾತ್ರಿಯಿಂದ ನಾಳೆ ಬೆಳಗ್ಗೆವರೆಗೂ ಕೂಡ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಗುಡ್ಡಗಾಡು ಹಾಗೂ ನದಿ ಪಾತ್ರದ ನಿವಾಸಿಗಳಿಗೆ ಎಚ್ಚರಿಕೆಯಿಂದ ಇರಿ ಅಂತ ಈಗ ಅಲರ್ಟ್ ಅನ್ನು ಕೊಡಲಾಗಿದೆ. ರೆಡ್ ಅಲರ್ಟ್ ಅಂದ್ರೆ ಬಹಳ ಎಚ್ಚರಿಕೆ ಆಗಿರಬೇಕು. ಯಾಕಂದ್ರೆ ಕೊಡಗು ಭಾಗದಲ್ಲಿ ಭೂಕುಸಿತ ಸಂಭವಿಸುವಂತ ಸಾಧ್ಯತೆ ಜಾಸ್ತಿ. ಸೂಕ್ಷ್ಮ ಪ್ರದೇಶಗಳು ಅಂತ ಗುರುತು ಮಾಡಿರ್ತಾರೆ. ಸೊ ಹಾಗಾಗಿ ಅನಗತ್ಯವಾಗಿ ಹೊರಗಡೆ ಬರಬೇಡಿ, ಸಂಚಾರ ಮಾಡಬೇಡಿ ಅಂತ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿ ಎಚ್ಚರಿಕೆಯನ್ನ ಕೊಡುವ ಕೆಲಸವನ್ನ ಮಾಡಿದೆ. ನಮಗೆ ಗೊತ್ತು, ಮಾನ್ಸೂನ್ ಪ್ರಾರಂಭ ಆದ್ರೆ ಸಾಕು ಕೇರಳದಲ್ಲಿ ಯಾವ ರೀತಿಯಾಗಿ ಭೂಕುಸಿತ, ಗುಡ್ಡ ಕುಸಿತ ಉಂಟಾಗುತ್ತೋ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲೂ ಕೂಡ ಅದೇ ಮಾದರಿಯಲ್ಲಿ ಭೂಕುಸಿತ ಉಂಟಾಗುತ್ತೆ. ಸೊ ಹಾಗಾಗಿ ಈಗ ಇವತ್ತು ರಾತ್ರಿಯಿಂದ ನಾಳೆ ಬೆಳಗ್ಗೆವರೆಗೂ ಕೂಡ ವಿಪರೀತವಾಗಿ ಮಳೆ ಸುರಿಯುತ್ತೆ. ರೆಡ್ ಅಲರ್ಟ್ ಅನ್ನ ಕೊಡಲಾಗಿದೆ. ಸೊ ಏನ್ ಬೇಕಾದ್ರೂ ಅನಾಹುತಗಳು ಆಗ್ಬಹುದು, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಹೇಳಲಾಗಿದೆ. ಈಗ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಕೊಡಗು ಭಾಗದಲ್ಲಿ ಯಾವ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ? ಅಲ್ಲಿನ ಸುತ್ತಮುತ್ತ ಇರುವಂತಹ ಗುಡ್ಡಗಾಡಿರ್ಬೋದು, ಭೂಕುಸಿತದ ಪ್ರದೇಶದ ಜನರಿಗೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ? ನಯನ, ಕೊಡಗು ಜಿಲ್ಲೆಯಲ್ಲಿ ಕಳೆದ 2-3 ದಿನಗಳಿಂದ ನಿರಂತರವಾದಂತಹ ಮಳೆ ಕೂಡ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಕಾವೇರಿ ನದಿ ಪಾತ್ರದಲ್ಲಿ ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ನೀರು ಹರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಇದೀಗ ಹವಾಮಾನ ಇಲಾಖೆಯಿಂದ ಇಂದು ರಾತ್ರಿಯಿಂದ ನಾಳೆ ಬೆಳಿಗ್ಗೆ 8:30 ತನಕನು ರೆಡ್ ಅಲರ್ಟ್ ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಗುಡ್ಡಗಾಡು ನಿವಾಸಿಗಳು ಇರ್ಬೋದು ಅಥವಾ ನದಿ ಪಾತ್ರದ ಜನರು ಅತ್ಯಂತ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಯಾಕಂದ್ರೆ ಭೂಕುಸಿತ ಉಂಟಾಗುವ ಪ್ರದೇಶಗಳು ಕೂಡ ಹೆಚ್ಚಿರೋದ್ರಿಂದ ಅಲ್ಲಿಯ ಜನರು ಒಂದಷ್ಟು ಎಚ್ಚರಿಕೆಯಿಂದ ಮೈಮರಿದೆ ಇರಬೇಕಾದಂತಹ ಸೂಚನೆಯನ್ನ ಜಿಲ್ಲಾಡಳಿತ ನೀಡಿದೆ. ಹೀಗಾಗಿ ಈ ನಿರಂತರವಾಗಿ ಮಳೆ ಕೂಡ ಬರ್ತಿರೋದ್ರಿಂದ ಹಾರಂಗಿ ಜಲಾಶಯಕ್ಕೆ ಕೂಡ ಒಂದು 10,000ಕ್ಕೂ ಅಧಿಕ ಕ್ಯೂಸೆಕ್ಸ್ ಒಳಹರಿವು ಆಗ್ತಾ ಇದೆ. ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ಈಗ ಕಳೆದ 6 ಗಂಟೆಯಿಂದ ಸುಮಾರು 20,000 ಕ್ಯೂಸೆಕ್ಸ್ ನೀರು ಬಿಡ್ತಾ ಇದ್ರು. ಈಗ 12,500 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡ್ತಾ ಇದ್ದಾರೆ. ಡ್ಯಾಮ್ನ ಸುರಕ್ಷತೆ ದೃಷ್ಟಿಯಿಂದ ಏರಿಳಿತ ಕೂಡ ಆಗ್ತಿರುತ್ತೆ, ಇನ್ಫ್ಲೋ ಮತ್ತು ಔಟ್ಫ್ಲೋಲಿ. ಹೀಗಾಗಿ ಅಲ್ಲಿಯ ಅಧಿಕಾರಿಗಳು ಅಲ್ಲಿಯ ನಿಗಾವನ್ನ ಇರ್ತಿರ್ತಕ್ಕಂಥದ್ದು. ಒಟ್ಟಾರೆ ಕೊಡಗು ಜಿಲ್ಲೆಯಲ್ಲಿ ನಾಳೆ ಬೆಳಗ್ಗೆ ಕೂಡ ಒಂದಷ್ಟು ರೆಡ್ ಅಲರ್ಟ್ ಇರೋದ್ರಿಂದ ಜಿಲ್ಲೆಯ ಜನರು ಒಂದಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಮತ್ತೊಮ್ಮೆ ಜಿಲ್ಲಾಡಳಿತ ಮನವಿಯನ್ನ ಮಾಡಿರ್ತಕ್ಕಂಥದ್ದು. ನಯನ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.